ಇನ್ನು ಕನಕಪುರದಲ್ಲಿ ಒಬ್ಬ ಪ್ರತ್ಯೇಕ ಅಧಿಕಾರಿ ಇಡ್ತೀನಿ ಎಂದ್ರು ಸಿಎಂ. ತಂಗಣಿ ಗ್ರಾಮದಲ್ಲಿ ಬಂದಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ಇದು. ನೀವು ಎಲ್ಲರೂ ಅವರಿಗೆ ಅರ್ಜಿ ಸಲ್ಲಿಸಿದ್ರೆ ಸಾಕು, ಆ ಅರ್ಜಿಗಳು ನನಗೆ ನೇರವಾಗಿ ತಲುಪುತ್ತೆ, ಬೆಂಗಳೂರಿಗೆ ಬಂದು ನೀವು ಅರ್ಜಿ ಕೊಡಬೇಕಾಗಿಲ್ಲ ಅಂತ ತಮ್ಮ ಸ್ವಗ್ರಾಮದಲ್ಲಿ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬ ಪ್ರತ್ಯೇಕವಾದಂತ ಅಧಿಕಾರಿನ ನಾನು ಇಡ್ತೀನಿ, ನಿಮ್ದು ಏನೇನು ಅರ್ಜಿ ಇದೆ ತಂದಲ್ಲಿ ಕೊಡಿ, ಅವ್ನು ಬಂದು ನನಗಲ್ಲಿ ಬೆಂಗಳೂರಲ್ಲಿ ಪಟ್ಟಿ ಕೊಡ್ತಾನೆ, ಅದನ್ನೆಲ್ಲ ನೋಡ್ಬಿಟ್ಟು ನಾನೇ ಯಾರ್ಯಾರಿಗೆ ಏನೇನು ಸಹಾಯ ಮಾಡಬೇಕು ಅಂತೇಳಿ ಬೆಂಗಳೂರಲ್ಲಿ ತೀರ್ಮಾನ ಮಾಡ್ತಾರೆ. ಇಲ್ಲಿ ಒಬ್ಬ KS ಆಫೀಸರು, ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ನ ಇಲ್ಲಿ ನಮ್ಮ ಕಚೇರಿಯಲ್ಲಿ ಇಟ್ಟಿರ್ತೀನಿ. ಏನೇ ಇದ್ರು ಇಲ್ಲಿ ಬಂದು ಅರ್ಜಿ ಕೊಟ್ರೆ ಅಲ್ಲೂ ಒಂದು ಆಫೀಸ್ ಇಟ್ಟಿರ್ತೀನಿ. ಇಲ್ಲಿ ಬಂದು ಅರ್ಜಿ ಕೊಟ್ರೆ ಇಲ್ಲಿ ಬಂದವರೇ ಸ್ವಾಮಿ, ಅಲ್ಲಿ ಬಂದು ಅರ್ಜಿ ಕೊಟ್ರೆ ಎಲ್ಲದೂ ಕೂಡ ಆ ಬಗೆಯ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀನಿ. ಕನಕಪುರದಲ್ಲೇ ಒಬ್ಬ ಪ್ರತ್ಯೇಕವಾದಂತ ಅಧಿಕಾರಿನ ನಾನು ಇಡ್ತೀನಿ, ನಿಮ್ದು ಏನೇನು ಅರ್ಜಿ ಇದೆ ತಂದಲ್ಲಿ ಕೊಡಿ, ಅವ್ನು ಬಂದು ನನಗಲ್ಲಿ ಬೆಂಗಳೂರಲ್ಲಿ ಪಟ್ಟಿ ಕೊಡ್ತಾನೆ, ಅದನ್ನೆಲ್ಲ ನೋಡ್ಬಿಟ್ಟು ನಾನೇ ಯಾರ್ಯಾರಿಗೆ ಏನೇನು ಸಹಾಯ ಮಾಡಬೇಕು ಅಂತೇಳಿ ಬೆಂಗಳೂರಲ್ಲಿ ತೀರ್ಮಾನ ಮಾಡ್ತಾರೆ. ಇಲ್ಲಿ ಒಬ್ಬ KS ಆಫೀಸರು, ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ನ ಇಲ್ಲಿ ನಮ್ಮ ಕಚೇರಿಯಲ್ಲಿ ಇಟ್ಟಿರ್ತೀನಿ. ಏನೇ ಇದ್ರು ಇಲ್ಲಿ ಬಂದು ಅರ್ಜಿ ಕೊಟ್ರೆ ಅಲ್ಲೂ ಒಂದು ಆಫೀಸ್ ಇಟ್ಟಿರ್ತೀನಿ. ಇಲ್ಲಿ ಬಂದು ಅರ್ಜಿ ಕೊಟ್ರೆ ಇಲ್ಲಿ ಬಂದವರೇ ಸ್ವಾಮಿ, ಅಲ್ಲಿ ಬಂದು ಅರ್ಜಿ ಕೊಟ್ರೆ ಎಲ್ಲದೂ ಕೂಡ ಆ ಬಗೆಯ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀನಿ.